ಹಲೋ ಫ್ರೆಂಡ್ಸ್, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಯುಗಾದಿ ಹಬ್ಬ, ನಮ್ಮ ಹೊಸ ವರ್ಷ. ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಟ್ ಇವತ್ತು ಹೊಸ ವರ್ಷ ಚಿಕ್ಕದಾಗಿ ಒಂದು ವ್ಲಾಗರ್ ಮಾಡೋಣ ಅಂತ ಅನ್ನಿಸ್ತು. ಸೊ ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಆಮ್ ಸಾರಿ, ನನಗೆ ಗೊತ್ತು ವೀಡಿಯೋ ಕೂಡ ಲೇಟಾಗಿ ಆಗ್ತಾಯಿದ್ದೀನಿ, ಬಟ್ ತುಂಬ ಶಾರ್ಟ್ ಕೂಡ ಆಗಿದೆ. ಯಾಕಂದರೆ ನನಗೆ ಸ್ವಲ್ಪ ಕೋಲ್ಡು ಜ್ವರ ಎಲ್ಲ ಬಂದುಬಿಟ್ಟಿತ್ತು. ಆದಷ್ಟು ನೆಕ್ಸ್ಟ್ ಡೇನೇ ಹಾಕಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ಐ ಆಮ್ ಸಾರಿ. ಸೊ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಮ್ಮ ಕಿಚನ್ ಚಿಕ್ಕದಾಗಿರೋ ಕಾರಣ ಒಬ್ಬಟ್ಟು ಮೇಲ್ಗಡೆ ಅತ್ತೆ ಮಾಡ್ತಿದ್ದಾರೆ. ಸೊ ಕುಕ್ಕೆಲ್ಲ ಏನೇನು ಮಾಡಬೇಕು, ಅಡುಗೆ, ಪಲ್ಯ ಮತ್ತು ಕಾಳುಗೊಜ್ಜು, ರಸಮ್ಮು, ಇದೆಲ್ಲ ನಾನು ಸಪ್ರೇಟಾಗೆ ಮಾವಂಕಾಯಿ ಚಿತ್ರಾನ್ನ ಎಲ್ಲ ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಅಡುಗೆ ಮಾಡಿ ಒಂದು ಕಡೆ ಜಾಗ ಮಾಡಿ. ಅತ್ತೆ ಒಬ್ಬಟ್ಟು ಮಾಡ್ತಿದ್ದಾರೆ. ಯಾವತ್ತೂ ಕೂಡ ನನಗೆ ಒಬ್ಬಟ್ಟು ಮಾಡೋಂಥವ್ರು ಡಿಸ್ಟರ್ಬ್ ಮಾಡೋದೇ ಇಲ್ಲ. ಅವರೇ ಪೂರ್ತಿ ಒಬ್ಬಟ್ಟು ಮಾಡಿಬಿಡ್ತಾರೆ. ಮತ್ತು ತುಂಬ ಇಷ್ಟ ಒಬ್ಬಟ್ಟು ಮಾಡೋದು ಅಂತ. ಸೊ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ನಮ್ಮತ್ತೆ ಒಬ್ಬಟ್ಟಲ್ಲಿ. ಪ್ರತಿ ವರ್ಷ ನಾನು ಮದುವೆ ಆಗಿ ಇಲ್ಲಿವರೆಗೂ ನಮ್ಮ ಅತ್ತೆನೇ ಒಬ್ಬಟ್ಟು ಮಾಡೋದು. ನಾನು ಕಲ್ತ್ಕೊಂಡು ಇಲ್ಲ, ಬಟ್ ಹಂಗೆ ಹೇಳ್ತಿರ್ತಾರೆ ಕಲ್ತ್ಕೊ ಅಂತ. ಅವಕಾಶ ಸಿಕ್ಕಿಲ್ಲ, ಅತ್ತೆನೇ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ನೆಕ್ಸ್ಟ್ ಡೇ 1.5 ಅವರ್ಸಲ್ಲಿ ಪೂಜೆ ಕೂಡ ಆಯಿತು. ಸೊ ಇದು ಹಬ್ಬದ ಅಡುಗೆ: ಮಾವಂಕಾಯಿ ಚಿತ್ರಾನ್ನ, ಬೀನ್ಸ್ ಪಲ್ಯ, ಕಾಳುಗೊಜ್ಜು, ಒಬ್ಬಟ್ಟು, ಆಮೇಲೆ ನೆಕ್ಸ್ಟು ಒಬ್ಬಟ್ಟು ಸಾರು. ಸೊ ಇದಿಷ್ಟು ಮಾಡಿದ್ವಿ ಅಷ್ಟೇ, ಸಿಂಪಲ್ಲಾಗೆ ಅಡುಗೆನ. ಸೊ ಒಂದೇ ಸಲ ನಾವು ಹಬ್ಬದ ಊಟನ ಬೆಳಗ್ಗೆ ತಿನ್ಕೊಂಡ್ಬಿಟ್ವಿ. ಮಧ್ಯಾಹ್ನಕ್ಕೆ ಅಷ್ಟು ತಿನ್ನೋಕ್ಕಾಗಿಲ್ಲ. ಸೊ ಅದಾದಮೇಲೆ ನೋಡಿ, ಇದು ಹಬ್ಬದ ಡ್ರೆಸ್ಸು. ಸೊ ನಾನು ಮೀಶೋಲ್ಲಿ ಬುಕ್ ಮಾಡ್ಕೊಂಡಿದ್ದು. ಬೇಕಾದ್ರೆ ನಿಮಗೆ ಈ ಡ್ರೆಸ್ನ ನಾನು ಲಿಂಕ್ ಕೂಡ ಹಾಕ್ತೀನಿ, ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ಸ್ಟಾರ್ಟಿಂಗಲ್ಲೇ ಪಿನ್ ಮಾಡಿರ್ತೀನಿ. ನಂಗೆ ತುಂಬ ಇಷ್ಟ ಆಯಿತು. ಸೊ ಯಾವಾಗಲೂ ನಾರ್ಮಲಾಗಿ ಒಂದು 500+ ತೊಗೋತಿದ್ದೆ. ಚಿಕ್ಕ ಪುಟ್ಟ ಸುಮ್ಮನೆ ಇಲ್ಲೊಂದು ಪುಟಾಣಿ ಬೇರೆಯವ್ರ ಫಂಕ್ಷನ್ಗೆ ಸಿಂಪಲ್ಲಾಗೆ, ಇಲ್ಲ ಮನೇಲಿ ಒಂದು ಟೆಂಪಲ್ಗೆ ಹಾಕೊಂಡು ಹೋಗೋ ಥರದೊಂದು ಈ ಥರ ಕುರ್ತಾ ಸೆಟ್ ಬುಕ್ ಮಾಡ್ತಿದ್ದೆ. ಈ ಸಲ ಸ್ವಲ್ಪ ಗ್ರ್ಯಾಂಡ್ ಇರಲಿ, ಯಾವ್ದಾರು ಒಂದು ರಿಸೆಪ್ಷನ್ಗೆ, ಯಾವ್ದಾರು ಒಂದು ಬರ್ಡೇ ಪಾರ್ಟಿಗೆ, ಇಂಥ ಕಡೆಗೆಲ್ಲ ಇರಲಿ ಅಂದ್ಬಿಟ್ಟು ಆ ಥರ ಡ್ರೆಸ್ ತೊಗೊಂಡೆ. ಹಾಗೆ ಒಂದು ನೆಕ್ಲೆಸ್ ಸೆಟ್ ಕೂಡ ತೊಗೊಂಡಿದ್ದೆ. ಇರಲಿ ಅಂದ್ಬಿಟ್ಟು ಸ್ವಲ್ಪ ಯೂನಿಕ್ ಆಗಿತ್ತು ಇದು. ನೆಕ್ಲೆಸ್ ಮತ್ತು ಇಯರಿಂಗ್ ಬರುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಇದೂ ಅಷ್ಟೇ. ಸೊ 2-3 ಜನ ನನ್ನ ಫ್ರೆಂಡ್ಸ್ ವಾಟ್ಸಪ್ಪಲ್ಲೇ ಕೇಳ್ತಾಯಿದ್ರು, ಚೆನ್ನಾಗಿದೆ ಎಲ್ಲಿ ತೊಗೊಂಡಿದ್ದು ಅಂತ. ಈ ಥರ ನಾನು ಮೀಶೋಲಿ ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ ಡ್ರೆಸ್ ಮಾತ್ರ. ಸೊ ವರ್ತ್ ಅಂತಲೇ ಹೇಳ್ಬೋದು. 800+ ಇದು ಡ್ರೆಸ್ಸು. ರಾಯಲ್ ಬ್ಲೂ ಬರುತ್ತೆ. ಸೊ ಎಲ್ಲ ಹುಡುಗಿರ್ತಾವೆ ಈ ಕಲರ್ ಇರುತ್ತೆ, ಬಟ್ ಇದು ಸ್ವಲ್ಪ ಯೂನಿಕ್ ಆಗಿದೆ. ಶಹರ ಸೆಟ್ಟು, ದುಪ್ಪಟ್ಟ ಗ್ರ್ಯಾಂಡಾಗಿದೆ, ಆಮೇಲೆ ಡ್ರೆಸ್ ಗ್ರ್ಯಾಂಡಾಗಿದೆ. ಸ್ಲೀವ್ಸ್ ಹತ್ರ ಒಂಥರ ಯೂನಿಕಾಗಿ ಫುಲ್ ಸ್ಲೀವ್ಸ್ ಬರುತ್ತೆ. ಸೊ ಏನೋ ಬ್ಯಾಂಗಲ್ಸ್ ಹಾಕೋಬೇಕಾಗಿ ಏನೂ ಹಾಕೊಳ್ಳೋಬೇಕಾಗಿಲ್ಲ ನಾವು, ಅಷ್ಟು ಚೆನ್ನಾಗಿದೆ. ಸೊ ಇದನ್ನು ಹಾಕ್ಕೊಂಡು ಮಧ್ಯಾಹ್ನ ಲೈಟಾಗಿ ಊಟ ಗಿಟ ಎಲ್ಲ ಮಾಡಿಕೊಂಡು ಮಿನಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಮಿನಿ ಅಂತ ಏನು ಹೇಳ, ಇದು ಕೂಡ ಇಸ್ಕಾನ್ ಟೆಂಪಲ್ಲೇ. ಇಸ್ರೋ ಲೇಔಟು, ಕನಕಪುರ ರೋಡು ಅಂತ ಅಷ್ಟೇ ಗೊತ್ತು ನನಗೆ. ಸೊ ತುಂಬ ಚೆನ್ನಾಗಿದೆ. ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ಸುತ್ತೆ ಹೋಗ್ತಾ ಆಲ್ರೆಡಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ರೋಡ್ ಇಂಪ್ರೂವ್ ಆಗ್ತಾಯಿದೆ. ಸ್ಟಾರ್ಟಿಂಗ್ ಎಂಟ್ರಿ 20 ರೂಪೀಸ್ ಕೊಡಬೇಕು ಅಷ್ಟೇ, ಬಟ್ ಆಲ್ಮೋಸ್ಟ್ ಒಂದು 3 to 4 ಅವರ್ಸ್ ಒಳ್ಳೆ ನಿಮಗೆ ಟೈಮ್ ಪಾಸ್ ಆಗುತ್ತೆ. ಇಲ್ಲಿ ಒಳ್ಳೆ ವೆದರ್ ಇದೆ, ತುಂಬ ಚೆನ್ನಾಗಿತ್ತು. ಸೊ ನಾರ್ಮಲ್ ಅವಾಗ ಯಾವಾಗಲೂ ಹೋಗೋ ದೇವಸ್ಥಾನಕ್ಕೆ ಬೇಡ, ಈ ಸಲ ಫಾರ್ ಎ ಚೇಂಜ್ ಈ ಥರ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ನಾವು ನಾರ್ಮಲ್ ಇಸ್ಕಾನ್ ಟೆಂಪಲ್ ಕೂಡ ನೋಡಿದ್ದೀವಿ ಇಲ್ಲಿ, ಮೋಸ್ಟ್ಲಿ ಓರಿಯಂಟ್ ಮಾಲ್ ಹತ್ರ. ಅದು ತುಂಬ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಅಲ್ಲಿ ವಾಟರ್ ಇದೆ, ಇಲ್ಲಿ ವಾಟರ್ ಇಲ್ಲ ಅಷ್ಟೇ. ತುಂಬ ಚೆನ್ನಾಗಿತ್ತು. ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಪ್ರಸಾದ ಕೊಟ್ಟರು. ಪೊಂಗಲ್ ತುಂಬ ಚೆನ್ನಾಗಿತ್ತು, ಪೊಂಗಲ್ ಮಾತ್ರ. ಸೊ ಫಸ್ಟೇ ಹೇಳ್ಬಿಟ್ಟಿದ್ದೀನಿ, ಯಾಕೆಂದರೆ ಪೊಂಗಲ್ ಬರುತ್ತೆ, ತೋರಿಸ್ತೀನಿ ನಾನು ನಿಮಗೆ ಅದನ್ನು. ಸೊ ತಿನ್ಕೊಂಡು ನೆಕ್ಸ್ಟು ಅಲ್ಲಿ ಇನ್ನೂ ಕೂಡ ಇದೆಲ್ಲ ಹಾಕಿರ್ತಾರೆ, ಕೆಲವೊಂದೆಲ್ಲ ಟಾಯ್ಸು, ಹಾಗೆ ಬುಕ್ಸ್ಗಳು, ತಿನ್ನೋ ಐಟಮ್ಸ್ಗಳು ಎಲ್ಲ ತುಂಬ ಇರುತ್ತೆ. ಬೇಕಿದ್ದವ್ರು ನೀವು ಅಲ್ಲೇ ಹೋಗಿ ತಿನ್ಕೊಂಡು ಹಬ್ಬದಲ್ಲಿ ಒಂದು 3 ಅವರ್ಸ್ ಅಲ್ಲೂ ಕೂಡ ಟೈಮ್ ಪಾಸ್ ಮಾಡ್ಬೋದು. ಬಟ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಫೀಡಿಂಗ್ ಮಾಡುವಂಥ ಮದರ್ಸ್ಗೆ ಫೀಡಿಂಗ್ ಮಾಡೋಕ್ಕೆ ಪ್ಲೇಸ್ ಇದೆ, ವಾಶ್ರೂಮ್ ಇದೆ, ಅಲ್ಲಲ್ಲೇ ನೀರಿದೆ, ನೀರು ಕುಡಿಯೋಕ್ಕೆ. ಸೊ ತುಂಬ ಕ್ಲೀನಾಗಿತ್ತು ಮತ್ತು ದೊಡ್ಡದಾಗಿದೆ. ಒಳ್ಳೆ ವಾಕ್ ಆಗುತ್ತೆ, ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಹಬ್ಬದ ಚೆನ್ನಾಗಿ ತಿಂದಿರೋರಿಗೆ. ನೋಡಿ ಡ್ರೆಸ್ ಫುಲ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ತುಂಬ ಕಂಫರ್ಟಬಲ್ ಆಗಿತ್ತು. ಬೇರೆಯವ್ರಿಗೆ ಹೇಗಿರುತ್ತೆ ಅನ್ನೋದು ಮ್ಯಾಟ್ರ್ ಅಲ್ಲ. ಸೊ ಒಂದು ಹೇಳ್ತಿದ್ದೀನಿ ನೋಡಿ, ನಮಗೆ ಹೇಗಿರುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಅದು ದುಡ್ಡು ನಮ್ಮ ದುಡ್ಡು ಅಂದಮೇಲೆ ನಮಗೆ ಇಷ್ಟ ಬರೋ ಥರ ತೊಗೋಬೇಕು, ಇನ್ನೊಬ್ರಿಗೆ ಇಷ್ಟ ಬರೋ ಥರ ಅಲ್ಲ. ಸೊ ಹಾಗೆ ಇನ್ನೂ ಒಂದು ನನ್ನ ಕಡೆದ ಟಿಪ್ಸ್ ಹೇಳ್ತೀನಿ. ಒಬ್ಬರು ಬಟ್ಟೆ ತೊಗೊಂಡು ಚೆನ್ನಾಗಿದೆಯಾ ಅಂತ ನಿಮ್ಮ ಹತ್ರ ಕೇಳಿದಾಗ ಹ್ಞೂ ಅಂತ ಹೇಳಿ. ಅದನ್ನು ಬಿಟ್ಟು ಚೆನ್ನಾಗಿಲ್ಲ ಅಂತಲ್ಲ ದಯವಿಟ್ಟು ಹೇಳ್ಬೇಡಿ, ಅವ್ರ ಮನ್ಸಿಗೆ ನೋವಾಗುತ್ತೆ ಅಲ್ವಾ. ಚೆನ್ನಾಗಿದ್ದರೂ ಕೂಡ ನೀವು ಹೇಳಿದಾಗ ಅವ್ರಿಗೆ ಇನ್ಫ್ಲೂಯೆನ್ಸ್ ಆದಾಗ ಅನಿಸುತ್ತೆ. ಸೊ ಒಬ್ಬರ ಮನ್ಸಿಗೆ ಆ ಥರ ನೋಡಿ ಮಾಡಬೇಡಿ. ಸೊ ನೋಡಿ, ಟಾಪಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಸೊ ಅರ್ಧ ಬೆಂಗಳೂರೇ ಕಾಣಿಸ್ತಿತ್ತು ಅನ್ಬೋದು, ಅಷ್ಟು ಚೆನ್ನಾಗಿತ್ತು. ಕೆಲವೊಂದೆಲ್ಲ ಇನ್ಸ್ಟಾಗಿ ವೀಡಿಯೋ ಮಾಡ್ಕೊಂಡಿದ್ವಿ, ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನು ಅನ್ಕೊಬೇಡಿ, ಜಾಸ್ತಿ ವೀಡಿಯೋಸ್ ಮಾಡಿರಲಿಲ್ಲ, ಬಟ್ ಹೊಸ ವರ್ಷದ ವೀಡಿಯೋನ ಹಾಕ್ತಿರೋ ಇರೋಕ್ಕೆ ನನಗೆ ಸಮಾಧಾನ ಆಗಿಲ್ಲ. ಸೊ ಅದರಿಂದ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ. ನೋಡಿ ಹಂಗೂ ನನಗೆ ಸ್ವಲ್ಪ ನೋಸ್ ಬ್ಲಾಕ್ ಆಗಿದೆ, ಇರಲಿ ಅಂದ್ಬಿಟ್ಟು ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿತ್ತು. ಯಾರಾದರೂ
ಬೆಂಗಳೂರಲ್ಲಿ ಇಲ್ಲೇ ಹತ್ರದಲ್ಲಿ ಇದ್ದರೆ ಒಂದು 10 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಇದ್ರೂ ಪರವಾಗಿಲ್ಲ, ಹೋಗಿ ನೋಡ್ಕೊಬನ್ನಿ. ನಮ್ಮ ಬೆಂಗಳೂರಲ್ಲಿ ನೋಡುವಂತಹ ದೇವಸ್ಥಾನಗಳು ತುಂಬ ಇದೆ. ಸೊ ಹಬ್ಬ ಅಂದ್ಬಿಟ್ಟು ಅದೇ ಅಡುಗೆ ಮಾಡಿಕೊಂಡು ಉಣ್ಕೊಂಡು ತಿನ್ಕೊಂಡು ನಿದ್ದೆ ಮಾಡಿಕೊಂಡೇ ಕೂತ್ಕೊಳ್ಳೋದಲ್ಲ, ಸಾಕು ನೈಟ್ 8 ಅವರ್ ನಿದ್ದೆ ಮಾಡ್ತೀವಿ. ಅದನ್ನು ಬಿಟ್ಟು ನಿದ್ದೆ ಮಾಡಿಕೊಂಡೇ ಇದ್ಬಿಟ್ರೆ ಪ್ರಪಂಚ ಸಾಲಲ್ಲ. ಹೊರಗಡೆ ಹೋಗಬೇಕು, 4 ಕಡೆ ಸುತ್ತಬೇಕು. ತುಂಬ ಅಲ್ಲದೆ ಹೋದ್ರೂ ಇಲ್ಲೇ ಸುತ್ತಮುತ್ತ ಆದರೂ ನಮ್ಮ ಬೆಂಗಳೂರನ್ನಾದರೂ ಅಟ್ಲೀಸ್ಟ್ ನೋಡೋಕ್ಕೆ ಟ್ರೈ ಮಾಡಿ, ತುಂಬ ಇದೆ ನೋಡುವಂತಹದ್ದು. ಸೊ ಡಿಫ್ರೆಂಟ್ ಪ್ಲೇಸಸ್ಸು, ದೇವಸ್ಥಾನಗಳೆಲ್ಲ. ಸೊ ನಾನು ಸ್ವಲ್ಪ ಮದುವೆಗೆ ಮುಂಚೆ ಆ ಥರ ಎಲ್ಲ ನೋಡಿಲ್ಲ. ಫ್ರ್ಯಾಂಕ್ಲಿ ಹೇಳ್ಬೇಕಾದ್ರೆ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡು ಸಪೋರ್ಟಿವ್ ಆಗಿದ್ದಾರೆ. ತುಂಬ ದೂರ ಅಲ್ಲದೆ ಹೋದ್ರೂ ಚಿಕ್ಕ ಪುಟ್ಟ ಕಡೆ ನನ್ನ ಕರ್ಕೊಂಡೋಗಿ ತೋರಿಸ್ತಾರೆ. ನನಗೆ ತುಂಬ ಖುಷಿ ಇದೆ. ಸೊ ನೆಕ್ಸ್ಟ್ ಡೇ ಅಪ್ಪ ಅಮ್ಮನ ಮನೆಗೆ ಬಂದಿದ್ವಿ, ಹಬ್ಬಕ್ಕೆ ಕರೆದಿದ್ರು ಹೊಸ್ದಡ್ಕಿಗೆ. ನಮ್ಮ ಮನೇಲಿ ಹೊಸ್ದಡ್ಕಿಗೆ ಬಿರಿಯಾನಿ ಮತ್ತು ಸಾಂಬಾರು ಮಾಡಿದ್ದೆ. ತಿರ್ಗಾ ಸಂಡೇಗೆ ಬೇರೆ ಥರ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಬಿರಿಯಾನಿ ಸಾಂಬಾರು ಮಾಡಿಬಿಟ್ಟು ಅಪ್ಪ ಅಮ್ಮ ಮನೆಗೆ ಹೋದೆ. ಅಮ್ಮ ಮನೇಲಿ ಮಟನ್ ಸಾಂಬಾರು, ಚಿಕನ್ ಫ್ರೈ, ಹಾಗೆ ಕೈಮಾ ಉಂಡೆ ಮಾಡಿದರು. ವೀಡಿಯೋ ಮಾಡ್ಕೋಬೇಕಂತ ತುಂಬ ಅಂದ್ಕೊಂಡೆ, ಬಟ್ ನಾನು ವೀಡಿಯೋನೇ ಮಾಡಿಲ್ಲ, ಹಂಗೆ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಹೀಗೇ ಸೊ ಒಂದಷ್ಟು ಕಾರ್ಡ್ಸ್ ಆಟಾಡಿದ್ವಿ. ನಮಗೆ ತಪ್ಪೇನೂ ಇಲ್ಲ ನಮ್ಮ ಫ್ಯಾಮಿಲಿ ಜೊತೆ ಆಟಾಡೋದ್ರಲ್ಲಿ. ಅಮೌಂಟ್ ಅಪ್ಪ ಗೆದ್ರು ಅಮ್ಮ ಗೆದ್ರು ಪ್ರಾಬ್ಲಮ್ ಇಲ್ಲ, ನಾವು ಗೆದ್ರು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನಮ್ಮವ್ರು ಗೆದ್ರೆ ನಮ್ಮ ಖುಷಿನೇ. ಹೊರಗಡೆ ಆಟ ಆಡಿ ದುಡ್ಡು ಹಾಳು ಮಾಡಿಕೊಂಡು ಜಗಳಗಳು ಮಾಡಿಕೊಂಡು ದಯವಿಟ್ಟು ಹಿಂಗೆ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆನೇ ಆಟ ಆಡಿ, ತಪ್ಪೇನೂ ಇಲ್ಲ. ಸೊ ಇಲ್ಲ ಫ್ರೆಂಡ್ಸ್ ಅಂದರೆ ಮನೆ ಒಳಗಡೆ ಏನೋ ಒಂದು ಸ್ವಲ್ಪ 10-20 ರೂಪಾಯಿ ಹಿಂಗೆ ಆಟಾಡಿ, ಜಾಸ್ತಿ ದುಡ್ಡಿಗೆಲ್ಲ ಆಟಾಡಿ ಲಾಸ್ ಮಾಡ್ಕೊಂಡು ಹಿಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅಷ್ಟೊಂದು ದೊಡ್ಡೋಳಲ್ಲ, ಬಟ್ ನನ್ನ ಕೈಲಾಗಿದ್ದು ನಾನು ಹೇಳ್ತಾ ಇದ್ದೀನಿ. ಆದರೂ ನೆಕ್ಸ್ಟ್ ಡೇ ಸೊ ಲಾಂಗ್ ಲೀವ್ ಬಂದಿತ್ತು, ರಂಜಾನು ಅದು ಇದು ಅಂತ. ಸೊ ಯಾಕೆ ಮನೇಲಿ ತುಂಬ ಬೋರ್ ಆಗ್ತಾಯಿತ್ತು ಅಂದ್ಬಿಟ್ಟು ಮನೇಲಿ ಸಂಡೇ ಅನ್ಕೋತೀನಿ, ನೆಕ್ಸ್ಟ್ ಇನ್ನು ಸ್ವಲ್ಪ ಮಟನ್ ತರಿಸ್ಬಿಟ್ಟು ಸಾಂಬಾರು ಮಾಡಿ ಪರೋಟ ತರಿಸ್ಬಿಟ್ಟು ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಲವ್ ಮಾಕ್ಟೈಲ್ 3ಗೆ ಹೋಗ್ತಾಯಿದ್ದೀವಿ ಮೂವಿಗೆ ರೆಡಿ ಆಗಿಬಿಟ್ಟು. ನನಗೆ ಲವ್ ಮಾಕ್ಟೈಲ್ 1 ಆಗ್ಬೋದು 2 ಆಗ್ಬೋದು ಎಲ್ಲ ತುಂಬ ಫೇವ್ರೇಟ್ ಆಗಿತ್ತು. ಫೇವ್ರೇಟ್ ಕಪಲ್ಸಾಗಿ ಹೋಗಿದ್ರು ಅವರಿಬ್ಬರು. ಸೊ ನೋಡಲೇಬೇಕನ್ನೋ ಒಂದು ಕುತೂಹಲ ಇತ್ತು. ಹಬ್ಬದ ದಿನ ರಿಲೀಸ್ ಆಯಿತು 19th, ಬಟ್ ನಾವು 22ಗೆ ಹೋಗಿದ್ವಿ. ಸೊ ಚೆನ್ನಾಗಿತ್ತು ಮೂವಿನ ನೋಡಿಕೊಂಡು ನೆಕ್ಸ್ಟ್ ನಾವು ಮನೆ ಕಡೆ ಬಂದ್ವಿ. ಸೊ ಇಷ್ಟೇ ಇವತ್ತಿನ ಒಂದು ಪುಟ್ಟ ವ್ಲಾಗು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಆವಾಗವಾಗ ಆದಷ್ಟು ನಾನು ವೀಡಿಯೋಸ್ ಹಾಕ್ತೀನಿ. ಸೊ ಇದು ಯಾಕೆ ಈ ಥರ ತೋರಿಸ್ತಾ ಇದ್ದೀನಿ ಅಂದರೆ, ಈ ಪ್ಯಾಂಟ್ ಕೂಡ ನಾನು ಮೀಶೋಲ್ಲಿ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ. ಫಸ್ಟು ಒಂದು ತರಿಸ್ಕೊಂಡೆ, ಒಂಚೂರು ಚೆನ್ನಾಗಿರಲಿಲ್ಲ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ, ರಿಟರ್ನ್ ಹಾಕ್ಬಿಟ್ಟೆ. ಸೊ ಆಮೇಲೆ ಇದನ್ನು ತರಿಸ್ಕೊಂಡೆ. ಆಮೇಲೆ ಬಟನ್ಸ್ ಬರುತ್ತಲ್ಲ ಆ ಕಡೆ ಅದು ಕೂಡ ನಾನು ಮೀಶೋಲ್ಲಿ ತರಿಸ್ಕೊಂಡೆ ಟೈಟ್ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಸೊ ಅದು ಬೇಕಾದ್ರೆ ಲಿಂಕ್ ಹಾಕ್ತೀನಿ, ಪರ್ಚೇಸ್ ಮಾಡಿ. ಥ್ಯಾಂಕ್ ಯು, ಬಾಯ್.